So students, now I'm going to solve the third problem of your question bank, that is X and Y are the partners commenced and they started partnership business on 1/1/2016. Profit sharing is 3:2. Okay, idu ratio idu 3:2. Capital C 1 lakh ಮತ್ತು 80,000. So 1 lakh is whose? X. Y is 80,000. They earned a profit 15,000 ante. ಮತ್ತು ಇದು ಕಂಡೀಷನ್ಸ್ ಕೊಟ್ಟಿದ್ದಾರೆ and they have asked you to prepare profit and loss appropriation account for the year ending 31/12/2017. So ಈ ಸೆಂಟೆನ್ಸ್ ಅನ್ನು ಹೆಡಿಂಗ್ ಬರಿಬೇಕು. ಹೆಡಿಂಗ್ is very very important students, right? Profit and loss appropriation account for the year ending 31/12/2017. Okay? Yes. Write here debtor, write here credit. Okay. Now particulars amount rupees. I've told your students always pass the entry for the profit. Now the question is why we have to put the entry for the profit first. Andre the meaning concept enide andre first ee profit inda business ella agide anta. With this profit amount all the business is done. So first entry profit. Remember the simple rule for profit and loss appropriation account. Business point of view money comes inside. Business point of view ದುಡ್ಡು ಒಳಗೆ ಬಂದರೆ you will write in the credit side. Yes, business ಅಲ್ಲಿ ದುಡ್ಡು ಒಳಗೆ ಬಂದರೆ ಪ್ರಾಫಿಟ್ ಇನ್ಕಮ್ ಗೇನ್ ಏನಾದರೂ ದುಡ್ಡು ಲಾಭ ಆದರೆ ಮನಿ ಕಮ್ಸ್ ಇನ್ಸೈಡ್ ಅಂದರೆ ಕ್ರೆಡಿಟ್ ಸೈಡ್. ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ದುಡ್ಡು ಹೊರಗೆ ಹೋಗಿದಂದ್ರೆ ಎಕ್ಸ್ಪೆನ್ಸ್ ಆಗಿದೆ ಖರ್ಚಾಗಿದೆ ಅಂದರೆ ಯು ವಿಲ್ ರೈಟ್ ಇನ್ ದ ಡೆಬಿಟ್ ಸೈಡ್. ಸೊ ಆಬ್ವಿಯಸ್ಲಿ ಅರ್ನ್ಡ್ ಪ್ರಾಫಿಟ್ ಅಂದರೆ ಏನು? ಇಟ್ಸ್ ಅ ಪ್ರಾಫಿಟ್. ದುಡ್ಡು ಒಳಗೆ ಬಂದಿದೆ, ಬಿಸ್ನೆಸ್ ಅಲ್ಲಿ ಮನಿ ಹಸ್ ಕಮ್, ಸೊ ಯು ಆರ್ ಗೋಯಿಂಗ್ ಟು ಕ್ರೆಡಿಟ್ ದ ಅಕೌಂಟ್, ರೈಟ್? ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇದು ಪ್ರಾಫಿಟ್ ಅಮೌಂಟ್ ಏನಿದೆ, ರೈಟ್? ಎಸ್, 15,000 ಅಂತೆ. ಓಕೆ, ರೈಟ್? ನೆಟ್ ಪ್ರಾಫಿಟ್. ನೆಕ್ಸ್ಟ್ ಸಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10%. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಿದೆ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್. ಕ್ಯಾಪಿಟಲ್ ಮೇಲೆ ಎಕ್ಸ್ ಮತ್ತು ವೈಗೆ ಇಂಟ್ರೆಸ್ಟ್ ಕೊಡಬೇಕು. In their capitals for X, that is your capital, that is your 1,80,000, X and Y, you have business will pay them interest. Business is paying interest. So the money is going outside the business. Yes, X and Y are the partners maybe, but still business bere, partners bere iga. Business alli accountancy rule ade. Yes, okay, so interest ಈ amount X ಮತ್ತು Y ಗೆ ಕೊಡಬೇಕು. business ಇಂದ ದುಡ್ಡು ಹೊರಗೆ ಹೋಗ್ತಾ ಇದೆ. So you are going to debit the account. Debit side ಬರಿಬೇಕು. To interest on capital. See, X ಮತ್ತು Y ಬರೀರಿ. ಏನು ಹೇಳಿದ್ದಾರೆ? 10% ಅಂತೆ ಆನ್ ಕ್ಯಾಪಿಟಲ್ಸ್. ಕ್ಯಾಪಿಟಲ್ಸ್ ಎಷ್ಟಿದೆ? 1 lakh ಮತ್ತು 80,000. ಸೊ ರೈಟ್, ಫಸ್ಟ್ 10% ಬರೀರಿ. 10 ಡಿವೈಡೆಡ್ ಬೈ 100 ಇಂಟು ಎಕ್ಸ್. ಇದು ಕ್ಯಾಪಿಟಲ್ ಏನು? ಇಲ್ಲಿ ನೋಡಿ, 1 lakh. 1 lakh ಮಲ್ಟಿಪ್ಲೈ ಮಾಡಿ, ಇಟ್ ವಿಲ್ ಗಿವ್ ಯು 10,000. ಫೈನ್. ನೌ ವೈ percent is the same, 10%. See what I'm doing? Into what is the capital? Capital is here 80,000. So into 80,000. So when you multiply, use your calculator, you will get, yes, 8,000. Please write this in the inner column. If you write directly 10,000 outside, your marks will be cut. So when you add this both, ee outer column alli bariri 18,000 ಆಗ್ತದೆ. Okay, once again I will tell interest on capital ಅಂದ್ರೆ ಏನು. ಈಗ ಎಕ್ಸ್ ಮತ್ತು ವೈ ಇವ್ರ ಹತ್ರ ಇಷ್ಟು ಕ್ಯಾಪಿಟಲ್ ಇತ್ತು, 1,80,000. ಸಿನ್ಸ್ ಯು ಹ್ಯಾವ್ ಬ್ರಾಟ್ ದಿಸ್ ಮಚ್ ಅಮೌಂಟ್, ಎಕ್ಸ್ ಮತ್ತು ವೈಗೆ ದುಡ್ಡು ಕೊಡಬೇಕು. ಬಿಸ್ನೆಸ್ ಕೊಡ್ತಾರೆ, ಇಂಟ್ರೆಸ್ಟ್ ಕೊಡ್ತಾರೆ. ಇಟ್ಸ್ ಸಿಮಿಲರ್ ಲೈಕ್ ವಾಟ್ ಯು ನೋ, ಇಫ್ ಯು ಹ್ಯಾವ್ ಅ ಎಫ್ ಡಿ ಅಮೌಂಟ್, ಬಿಗ್ ಅಮೌಂಟ್ ಇಫ್ ಯು ಕೀಪ್ ಇನ್ ದ ಬ್ಯಾಂಕ್ ಅವರು ನಿಮಗೆ ದುಡ್ಡು ಕೊಡ್ತಾರಲ್ಲ, ದೇ ವಿಲ್ ಗಿವ್ ಯು ಇಂಟ್ರೆಸ್ಟ್. ಎಸ್, ಈ ಪೀಪಲ್ ದೋಸ್ ಹು ರಿಟೈರ್, ದೇ ವಿಲ್ ಕೀಪ್ ದ ಹ್ಯೂಜ್ ಅಮೌಂಟ್ ಇನ್ ದ ಬ್ಯಾಂಕ್. ಸೊ ಮಂತ್ಲಿ ದೇ ರಿಸೀವ್ ದ ಇಂಟ್ರೆಸ್ಟ್. ಸೊ ಯರ್ ಎಕ್ಸ್ ಅಂಡ್ ವೈ ಹ್ಯಾವ್ ರಿಸೀವ್ಡ್ ದ ಇಂಟ್ರೆಸ್ಟ್, ದೇ ಹ್ಯಾವ್ ರಿಸೀವ್ಡ್ ದ ಮನಿ. ಆದರೆ ಬಿಸ್ನೆಸ್ ಇಂದ ಮನಿ ಹೊರಗೆ ಹೋಯ್ತಲ್ಲ, ಬಿಸ್ನೆಸ್ ಮನಿ ವೆಂಟ್ ಔಟ್ ಸೈಡ್. ಸೊ ಯು ಆರ್ ರೈಟಿಂಗ್ ಇನ್ ದ ಡೆಬಿಟ್ ಸೈಡ್. ಓಕೆ, ಎಸ್. ನಾವು ನೆಕ್ಸ್ಟ್ ಏನಿದೆ? ಕಮಿಷನ್ ಪೇಯಬಲ್ ಟು ಎಕ್ಸ್ 2,000. ಕಮಿಷನ್ ಇಸ್ ಪೇಯ್ಡ್. ಹೂ ಇಸ್ ಪೇಯಿಂಗ್? ಬಿಸ್ನೆಸ್ ಇಸ್ ಪೇಯಿಂಗ್. ದ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಸ್ ಪೇಯಿಂಗ್ ಕಮಿಷನ್. ಮನಿ ಗೋಸ್ ಔಟ್ಸೈಡ್ ಆರ್ ಕಮ್ಸ್ ಇನ್ಸೈಡ್ ಇನ್ ದ ಬಿಸ್ನೆಸ್? ವೆರಿ ಗುಡ್. ದ ಮನಿ ಗೋಸ್ ಔಟ್ಸೈಡ್ ದ ಬಿಸ್ನೆಸ್ ಬಿಕಾಸ್ ಯು ಆರ್ ಪೇಯಿಂಗ್. ಕಮಿಷನ್ ಪೇಯಬಲ್. ಈಗ ನೀವು ಹೇಳ್ಬೋದು ಎಕ್ಸ್ ಇಸ್ ಅ ಪಾರ್ಟ್ನರ್ ಓನ್ಲಿ ಅಲ್ಲ, ಬಿಸ್ನೆಸ್ ಅಲ್ಲೇ ಬರ್ತದೆ. ನೋ, ಸಿ ಅಕೌಂಟೆನ್ಸಿ ರೂಲ್ ಇಸ್ ಲೈಕ್, ಫಸ್ಟ್ ದ ಕಾನ್ಸೆಪ್ಟ್ ಆಫ್ ಅಕೌಂಟೆನ್ಸಿ ರಿಮೆಂಬರ್ ಫಸ್ಟ್ ಇಯರ್ ಅಲ್ಲಿ ಯು ಹ್ಯಾವ್ ಸ್ಟಡಿಡ್. ಓಕೆ, ದಟ್ ಇಸ್ ಬಿಸ್ನೆಸ್ ಆಂಟಿಟಿ ಕಾನ್ಸೆಪ್ಟ್. ಓನರ್ ಇಸ್ ಡಿಫ್ರೆಂಟ್, ದ ಬಿಸ್ನೆಸ್ ಇಸ್ ಡಿಫ್ರೆಂಟ್. ಓಕೆ, ಸಿ ಕಮಿಷನ್ ಪೇಯಬಲ್ ಟು ಎಕ್ಸ್. ಎಕ್ಸಿಗೆ ಕಮಿಷನ್ ಸಿಗ್ತದೆ, ಆದರೆ ಯಾರು ಪೇ ಮಾಡುವುದು? ಬಿಸ್ನೆಸ್ ಇಸ್ ಪೇಯಿಂಗ್.
Yes, so money is going out from the business. So you will write in the debit side. I have told you, if money goes out of the business, write in debit side. If money comes inside the business, you will write in the credit side. So 2x commission. How much it's some money? 2000. Write the amount. 2000. Yes. So you're debiting. Next thing is the salary payable to Y. 3000. Again, it is similar thing. Y ಗೆ salary ಕೊಡ್ತಾರೆ. Who is paying? Business is paying. Partnership business is paying. Business in the money is going outside. Salary they are paying. So money is going outside and the debit side or credit side. Very good. You'll write in the debit side. So write 2Y salary. Amount is how much? 3000. So here I want to clear one thing, student. See, if they tell annual salary andre total is amount bariri like this, like I have written 3000. But in one question paper I have seen, they have told salary paid 3000 monthly. Per month 3000 ta kottidre. What you will do? This 3000 into 12 you should do. In question bank that question is not there, but in one question paper I saw that. So what you should do? Just imagine salary payable 3000 monthly anta ide illi, or per month. So how many months are there in a year? 12 months. So what you will do? 3000 into 12 you should do. But here ಏನilla, ಇದು annual salary. Okay. So write directly 3000. Next ಏನು ಹೇಳಿದ್ದಾರೆ? Okay, see here. Interest on drawing. We did not take this, no? Interest on drawing. So interest on drawing ಅಂದ್ರೆ ಏನು? See, drawings ಅಂದ್ರೆ actually X ಮತ್ತು Y business money they have taken home. Business ಇಂದ ದುಡ್ಡು ಮನೆಗೆ ತಗೊಂಡು ಹೋಗಿದ್ದಾರೆ. ಅದಕ್ಕಾಗಿ ಬಿಸ್ನೆಸ್ ಇಸ್ ಪುಟಿಂಗ್ ಸಮ್ ಫೈನ್ ಆನ್ ದೆಮ್. ಅವ್ರ ಮೇಲೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಎಸ್, ಎಕ್ಸ್ ಅಂಡ್ ವೈ ವಿಲ್ ಪೇ ದ ಬಿಸ್ನೆಸ್. ಇಟ್ ಇಸ್ ಜಸ್ಟ್ ಆಪೋಸಿಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಯರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಸ್ ವಾಟ್? ದಟ್ ಈಸ್ ದ ಮನಿ ಎಕ್ಸ್ ಅಂಡ್ ವೈ ವಿಲ್ ರಿಸೀವ್. ಎಸ್, ಬಿಸ್ನೆಸ್ ಪೇ ಮಾಡ್ತಾರೆ. ದಟ್ಸ್ ವೈ ವಿ ರೈಟ್ ಇನ್ ದ ಡೆಬಿಟ್ ಸೈಡ್. ಮನಿ ಗೋಸ್ ಔಟ್. ಬಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂದ್ರೆ ದಿಟ್ ಇಸ್ ದ ಮನಿ ಎಕ್ಸ್ ಅಂಡ್ ವೈ ಹ್ಯಾವ್ ಟು ಪೇ ದ ಬಿಸ್ನೆಸ್. ಅದಕ್ಕೆ ಅವರಿಗೆ ಫೈನ್. ಅದು ಅವರು ಬಿಸ್ನೆಸ್ಸಿಗೆ ದುಡ್ಡು ಕೊಡಬೇಕು. ಬಿಸ್ನೆಸ್ಸಿಗೆ ದುಡ್ಡು ಕೊಡಬೇಕಂದ್ರೆ ಬಿಸ್ನೆಸ್ ಅಲ್ಲಿ ಮನಿ ವಿಲ್ ಕಮ್ ಇನ್ಸೈಡ್. ಸೊ ವೆನ್ ದ ಮನಿ ಕಮ್ಸ್ ಇನ್ಸೈಡ್ ಯು ವಿಲ್ ರೈಟ್ ಇನ್ ದ ಕ್ರೆಡಿಟ್ ಸೈಡ್. ಸೊ ರೈಟ್ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಎಕ್ಸ್ ಏನು? ಎಕ್ಸ್ಗೆ 1000, y is 800. When you add these both you will get 1800. You have to write in the inner column. If you write outer column your marks will be deducted. One thing I want to tell you students, just imagine ಇಲ್ಲಿ interest word ಕೊಡ್ಲಿಲ್ಲ, directly drawings ಇಷ್ಟಂತ ಕೊಟ್ಟಿದ್ದಾರೆ. Then you should ignore it. Drawings will not come in profit and loss appropriation account. I'm repeating this once again. Your interest word kodlilla, only drawings 1800 they have given. Drawings you should ignore it. Don't write it anywhere. Only interest on drawing you should take. Okay, sometimes they give drawings, they give, then they give interest on drawing. So our drawing amount annu ignore ಮಾಡಬೇಕು. Do not write the drawing amount. You are writing only the interest on drawing. Okay, that's it. Just imagine difference ನೋಡಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂದರೆ ಇವರು ಪೇ ಮಾಡ್ತಾರೆ, ಬಿಸ್ನೆಸ್ ಎಲ್ಲ ದುಡ್ಡು ಬರ್ತದೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಬಿಸ್ನೆಸ್ ವಿಲ್ ಪೇ ದಿಸ್, ಬಿಸ್ನೆಸ್ ಮನಿ ಗೋಸ್ ಔಟ್ಸೈಡ್. ಸೊ ಟೋಟಲ್ ಮಾಡಿ. ವೆನ್ ಯು ಆ್ಯಡ್ ದಿಸ್ 15 plus 1800 will give you, yes, 16,800. Then here also 16,800 minus this minus this minus this minus this, so it will give you 6,200. ಇಲ್ಲದ್ರೆ ಇದು ಮೂರು ಆ್ಯಡ್ ಮಾಡಿ, then you minus with this. Okay, so now this amount you have to balance and give. So what you will write? Please write to profits transferred to capital account. You should write this. So x and y ratio ಏನು ಹೇಳಿದ್ದಾರೆ? 3:2. ಸೊ ಶೇರ್ ಏನಾಗ್ತದೆ? 3/5. y ಗೆ 2/5. Okay, I hope you know this. Okay, see here, I'll just tell 3:2. So 3 by add ಮಾಡಿ 5. Another share will be 2/5. Yes, into e amount 6,200 ಮಾಡಿ into 6,200 multiply ಮಾಡಿದ್ರೆ you will get 3 this much. This you will get 2480. Okay, yes, this is a problem. Thank you students.